ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ನ ಅಡ್ಮಿಷನ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ನ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ನೀವು ಕೇಂದ್ರೀಯ ವಿದ್ಯಾಲಯ ಅಡ್ಮಿಷನ್ ಬಂದುಬಿಟ್ಟು ಇಲ್ಲಿ ನೋಡ್ರಿ, ಬಾಲವಾಟಿಕಾ ಮತ್ತು ಕ್ಲಾಸ್ 1ಗೆ ಆನ್ಲೈನ್ ರಿಜಿಸ್ಟ್ರೇಷನ್, ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸೋದು ಸ್ಟಾರ್ಟ್ ಆಗಿದೆ. ಬಾಲವಾಟಿಕಾ ಅಂತಂದರೆ LKG, ನಿಮ್ಮ ಮಗು LKG, UKG, ಪ್ರಿ KG ಓದ್ತಿದ್ರೆ, ಮತ್ತು ಕ್ಲಾಸ್ 1 ಅಡ್ಮಿಷನ್ಗೆ 7ನೇ ತಾರೀಕು 3ನೇ ತಿಂಗಳು 2025ರಿಂದ ಸ್ಟಾರ್ಟ್ ಆಗಿದೆ. ಇದು ಲಾಸ್ಟ್ ಡೇಟ್ ಬಂದುಬಿಟ್ಟು ನೀವು ಬಾಲವಾಟಿಕೆಗೆ ಅಡ್ಮಿಷನ್ ಅಥವಾ ನೀವು ಕ್ಲಾಸ್ 1ಗೆ ಅಡ್ಮಿಷನ್ ಬಂದುಬಿಟ್ಟು ಲಾಸ್ಟ್ ಡೇಟ್ ಬಂದುಬಿಟ್ಟು 21/3/2025 ತನಕ ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ನೀವು ಬಾಲವಾಟಿಕಾ ಬಂದುಬಿಟ್ಟು ಬಾಲವಾಟಿಕಾ LKG, UKG, ಪ್ರಿ KG ಬಂದುಬಿಟ್ಟು ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಸ್ಕೂಲಲ್ಲಿ ಅಲ್ಲಿ ಬಾಲವಾಟಿಕಾ ಅಡ್ಮಿಷನ್ಸ್ ಇದ್ದರೆ ಮಾತ್ರ ನೀವು ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ಬಾಲವಾಟಿಕಾ ಸ್ಕೂಲ್ಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಸ್ಬೋದು. ನೀವು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಿದಾಗ ನೀವು ಆನ್ಲೈನ್ ಕಾಪಿನ ಬಂದುಬಿಟ್ಟು ನಿಮ್ಮ ಯಾವ ಸ್ಕೂಲಿಗೆ ಸಲ್ಲಿಸಿರ್ತೀರಲ್ಲ ಆ ಸ್ಕೂಲಿಗೆ ಹೋಗಿ ಆನ್ಲೈನ್ ಸಬ್ಮಿಟ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ನ ಹೋಗಿ ನಿಮ್ಮ ಯಾವ ಕೇಂದ್ರೀಯ ವಿದ್ಯಾಲಯಕ್ಕೆ ಸೆಲೆಕ್ಟ್ ಮಾಡಿರ್ತೀರಲ್ಲ ಆ ಸ್ಕೂಲಿಗೆ ಹೋಗಿ ಕೊಡಬೇಕಾಗತ್ತೆ. ನೀವು ಇಲ್ಲಿ ನೀವು ಕೊಟ್ಟಿದ್ದಾಗ ನಿಮಗೆ ಫಸ್ಟ್ ಪ್ರೊವಿಷನಲ್ ಲಿಸ್ಟ್ ಬಂದುಬಿಟ್ಟು ಕ್ಲಾಸ್ 1ಗೆ ಬಂದುಬಿಟ್ಟು 25/3/2025ರಲ್ಲಿ ಯಾವ ಸ್ಕೂಲಿಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ಅಡ್ಮಿಷನ್ನ ಸಲ್ಲಿಸಿರ್ತಿರಲ್ಲ ಆ ಸ್ಕೂಲಲ್ಲೇ ಈ ಫಸ್ಟ್ ಪ್ರೊವಿಷನಲ್ ಲಿಸ್ಟ್ನ ಅದನ್ನು ಕ್ಲಾಸ್ 1ಗೆ ಡಿಸ್ಕ್ಲೋಸ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಬಾಲವಾಟಿಕಾ ಸ್ಕೂಲ್ ಆ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ದಲ್ಲಿ ಇದ್ದರೆ ಮಾತ್ರ ಅದನ್ನ 26/3/2025ರಲ್ಲಿ ಡಿಸ್ಕ್ಲೋಸ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ಪ್ರಾವಿಷನ್ ಲಿಸ್ಟ್ ಅಲ್ಲಿ ವೇಕೆಂಟ್ ಏನಾದ್ರೂ ಇತ್ತಂದ್ರೆ ಸೆಕೆಂಡ್ ಪ್ರೊವಿಷನಲ್ ಲಿಸ್ಟ್ನ 2ನೇ ತಾರೀಕು 4ನೇ ತಿಂಗಳು 2025ರಲ್ಲಿ ಮತ್ತೆ ಸೆಕೆಂಡ್ ಪ್ರೊವಿಷನಲ್ ಲಿಸ್ಟ್ನ ಸ್ಕೂಲಲ್ಲಿ ಡಿಸ್ಕ್ಲೋಸ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ರಿ, ಇದು ಕ್ಯಾಂಡಿಡೇಟ್ಸ್ನ RTE ಪ್ರಕಾರ ಮತ್ತೆ ಕ್ಯಾಟಗರಿ ಪ್ರಕಾರ ಮತ್ತೆ ರಿಸರ್ವೇಶನ್ ಕೋಟಾ ಪ್ರಕಾರ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಇನ್ನು ಸೆಕೆಂಡ್ ಪ್ರೊವಿಷನಲ್ ಲಿಸ್ಟ್ ಬಂದ್ಬಿಟ್ಟು ಅಲ್ಲೂ ವೇಕೆಂಟ್ ಇತ್ತಂತಂದ್ರೆ ಅದನ್ನ ಮತ್ತೆ ಥರ್ಡ್ ಪ್ರೊವಿಷನಲ್ ಲಿಸ್ಟ್ ನಲ್ಲಿ ಅದನ್ನು ಸ್ಕೂಲಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ರಿ, ನೀವು ಅದನ್ನ ಇಲ್ಲಿ ಕ್ಯಾಟಗರಿ ಪ್ರಕಾರ ಮತ್ತೆ OBC ಸರ್ಟಿಫಿಕೇಟ್, NCL ಸರ್ಟಿಫಿಕೇಟ್ ಇದ್ರೆ ಅದರ ಮುಖಾಂತರನು ರಿಸರ್ವೇಶನ್ ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ರಿ, ಬಾಲವಾಟಿಕಾ ಬಾಲವಾಟಿಕಾ ಅಂದ್ರೆ LKG, UKG, ಪ್ರಿ KG ಬಿಟ್ಟು ಮತ್ತೆ ಕ್ಲಾಸ್ 2 ಇಂದ ಕ್ಲಾಸ್ 9th ಅಡ್ಮಿಷನ್ ಬಂದ್ಬಿಟ್ಟು 2/4/2025ರಿಂದ 11/4/2025 ತನಕ ನೀವು ಸ್ಕೂಲಿಗೆ ಭೇಟಿ ಮಾಡಿ ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಕೇಂದ್ರೀಯ ವಿದ್ಯಾಲಯ ಸ್ಕೂಲಿಗೆ ನೀವು ಯಾಕೆ ನಾನು ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ಹಾಕ್ಬೇಕಂತಂದ್ರೆ ಇಲ್ಲಿ ಫೀ ಬಂದ್ಬಿಟ್ಟು ಬೇರೆ ಪ್ರೈವೇಟ್ ಸ್ಕೂಲ್ಗಿಂತ ಬಹಳಷ್ಟು ಕಡಿಮೆ ಇರುತ್ತೆ, ಮತ್ತೆ ಬೇರೆ ಪ್ರೈವೇಟ್ ಸ್ಕೂಲ್ಗಿಂತ ಬಹಳಷ್ಟು ಸೌಲಭ್ಯ ಇರ್ತಾ ಹೋಗುತ್ತೆ. ಇಲ್ಲಿ ಬೇರೆ ಪ್ರೈವೇಟ್ ಸ್ಕೂಲಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ಕೂಲ್ನ ಫೀ ಬಹಳನೇ ನೆಗ್ಲಿಜಿಬಲ್ ಇರುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಹೇಗೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬೇಕು ಮತ್ತೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.